ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತ ತಾಯಿ, ನಮ್ಮನ್ನೆಲ್ಲ ಹಡೆದವಳು ಎಂಬ ಸಂಚಿಯ ಹೊನ್ನಮ್ಮ ಅನಿಸಿಕೆ, ಹೆಣ್ಣು ಭ್ರೂಣ ಹತ್ಯೆಯಿಂದ ಆಗುವ ಪರಿಣಾಮ, ಪ್ರಬಂಧ ಬರವಣಿಗೆ, ಪರೀಕ್ಷಾ ಸಿದ್ಧತೆ ಕುರಿತು ಗೆಳತಿ ಅಥವಾ ಗೆಳೆಯನಿಗೆ ಪತ್ರ ಬರೆಯಿರಿ, ಭಾಷಾಭ್ಯಾಸ, ಗದ್ಯ ಪದ್ಯ ದೀರ್ಘ ಗದ್ಯ. ಸೊ ಈ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ನಾವು ಕವರ್ ಮಾಡಿದ್ದೇವೆ. ಸೊ ವಿಡಿಯೋವನ್ನು ಕೊನೆ ನೋಡಿ. ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಆತ್ಮೀಯ ವಿದ್ಯಾರ್ಥಿಗಳೇ, ಕರ್ನಾಟಕ ಸರ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಾದರಿ ಪ್ರಶ್ನೆ ಪತ್ರಿಕೆ 2 ತರಗತಿ ದ್ವಿತೀಯ PUC ವಿಷಯ ಕನ್ನಡ. ಈ ವಿಡಿಯೋದಲ್ಲಿ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ 2 ತೆಗೆದುಕೊಂಡು ಬಂದಿದ್ದೀನಿ. ಅದೇ ರೀತಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇಲ್ಲಿ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಕೊಟ್ಟಿದ್ದೀನಿ. ದಯವಿಟ್ಟು ಆ ಲಿಂಕನ್ನು ಬಳಸ್ಕೊಂಡು ಈ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಿಮಗೆ ನೋಟ್ಸ್ ಸಿಗ್ತವೆ, ಅವುಗಳನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಪರೀಕ್ಷೆ ತಯಾರಿಯನ್ನು ನೀವು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬನ್ನಿ ಪ್ರಶ್ನೆ ಪತ್ರಿಕೆ ಕಡೆ ಹೋಗೋಣ. ಮೊದಲಿಗೆ ಅ ವಿಭಾಗ. ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆಯಿರಿ. ರಾವಣನ ರೂಪ ಸೀತಾದೇವಿಗೆ ತೃಣಕಲ್ಪಮಾಯಿತು, ಪತಿಭಕ್ತಿಯೋಳ್ ರೀ ವನಿತೆಯ ತೆರಂದಿಂಸ ದ್ವಾಬನೊಳಗೊಂಡ ಪುಣ್ಯವತಿಯರ ಸತಿಯರ್. ಈ ಪದ್ಯಭಾಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಉತ್ತರ: ಈ ಪತಿಭಕ್ತಿಯಲ್ಲಿ ಸದ್ಭಾವವು ತೃಣಕ್ಕೆ ಸಮಾನ ಎಂಬ ಸೀತೆಯ ಒಂದು ನಂಬಿಕೆ. ಗುರು ಹೇಗೆ ವರ್ತಿಸಬಾರದು? ಗುರು ಲಘುವಾಗಿ ವರ್ತಿಸಬಾರದು. ಈ ಪ್ರಶ್ನೆಯನ್ನು ನಾನು ಹೋದ ವಿಡಿಯೋದಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆ 2023 ಎಂಬ ವಿಡಿಯೋವನ್ನು ಪೂರ್ಣ ಪ್ರಮಾಣದಲ್ಲಿ ಅಂದರೆ 80ಕ್ಕೆ 80 ಅಂಕಗಳಲ್ಲಿ ನಾನು ಆ ವಿಡಿಯೋದಲ್ಲಿ ನೀಡಿದ್ದೀನಿ. ಸೊ ಆ ವಿಡಿಯೋ ನೋಡಿತಿಲ್ಲ ಅಂತಂದರೆ ಸೊ ಪ್ಲೇಲಿಸ್ಟಲ್ಲಿದೆ. ಸೊ ದಯವಿಟ್ಟು ಆ ವಿಡಿಯೋವನ್ನು ಹೋಗಿ ನೋಡಿ ಅಂತ ಹೇಳ್ತೀನಿ. ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು? ಬಾಲಕನೆಂದು ಉಪೇಕ್ಷಿಸಬಾರದು. ದುರ್ಗಂಧ ಬಿಡುವುದು ಯಾವ ಪ್ರಾಣಿ? ಅದು ಊರ ಹಂದಿ ದುರ್ಗಂಧ ಬಿಡುವಂಥ ಒಂದು ಪ್ರಾಣಿ. ಹುಸಿ ನಿದ್ದೆ ಸಾಕು ಎಂದು ಕವಿ ಹೇಳಿರುವುದು ಯಾರಿಗಾಗಿ ಅಂತ ಪ್ರಶ್ನೆ ಇದೆ. ಮಕ್ಕಳಿಗಾಗಿ ಹುಸಿ ನಿದ್ದೆ ಸಾಕು ಎಂಬ ಕವಿಯ ಒಂದು ಭಾವನೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ನಾಗರಿಕತೆಯ ಉನ್ನತಿಯ ಆದರ್ಶದೊಡನೆ ಆರಂಭವಾಗುವ ಅಭಿವೃದ್ಧಿಯು ಏನಾಗುತ್ತದೆ? ಆಯ್ಕೆಗಳನ್ನು ಗಮನಿಸಿ. ದೂರದೃಷ್ಟಿ ಒಳನೋಟವಿರುವ ಅಭಿವೃದ್ಧಿಯಾಗಿರುತ್ತದೆ. ನಾಗರಿಕತೆಯ ಉನ್ನತಿಯು ಆದರ್ಶದೊಳಗೆ ಆರಂಭವಾಗಬೇಕಾದ್ರೆ ಅಲ್ಲಿ ದೂರದೃಷ್ಟಿ ಇರಬೇಕು, ಒಳನೋಟನ ಇರಬೇಕು, ಅಭಿವೃದ್ಧಿ ಬಗ್ಗೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿರಬೇಕು. ಹಳ್ಳಿಯ ಚಹಾ ಪಳಾರದ ಅಂಗಡಿಯ ಹೆಸರೇನು? ನೋಡಿ, ಚಂದ್ರಭವನ. ಲೇಖಕರು ಒಂದು ಹೆಸರನ್ನು ಇಡ್ತಾರೆ. ಹಳ್ಳಿಯ ಚಹಾ ಪಳಾರದ ಅಂಗಡಿಯ ಹೆಸರು ಚಂದ್ರಭವನ. ಅಲ್ರಿ, ಲೈನ್ ಮೇಲೆ ಬಿದ್ದ ಮರ ತೆಗೆದು ಹಾಕೋದು ಕಾನೂನು ಬಾಹಿರ ಕೆಲಸ ಅಂತ ನಿಮ್ಮ ಬಾಯಲ್ಲೇ ನಾನು ಕೇಳ್ತಿರೋದು. ನಿಮ್ಮ ಡಿಪಾರ್ಟ್ಮೆಂಟ್ ಮೇಂಟೇನ್ ಮರ ಅವನ ಡಿಪಾರ್ಟ್ಮೆಂಟ್ ಮೇಂಟೇನಿನ ಕಂಬದ ಮೇಲೆ ಬಿದ್ದಿದೆ. ಅವನು ಅದನ್ನು ತೆಗೆದು ಹಾಕಬೇಕೋ ಬೇಡವೋ ಹೇಳಿ. ಲೇಖಕರ ಈ ಮಾತುಗಳಿಗೆ ಕೆಳಗಿನ ಯಾವ ಹೇಳಿಕೆ ಸೂಕ್ತ ಸ್ಪಷ್ಟನೆಯಾಗಿದೆ? ಸೊ ಬಹು ಆಯ್ಕೆಗಳನ್ನು ನೋಡ್ತಾ ಹೋದಾಗ ನಿಮಗಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಹೇಳಿಕೆ ಮೇಲೆ ಪ್ರಶ್ನೆಗಳು ಬಂದಿರುವಂಥದ್ದು. ಸೊ 1-2 ಪ್ರಶ್ನೆಗಳು ಬರುವಂಥ ಸಾಧ್ಯತೆ. ಸೊ ಉತ್ತರ: ಮರ ಬೀಳುತ್ತಲೇ ಇರುತ್ತೆ, ತೆಗೆಯುವುದು ನಿಮ್ಮ ಕರ್ತವ್ಯ ಎಂಬ ವಾಕ್ಯವನ್ನು ಇಲ್ಲಿ ಸೂಚಿಸುತ್ತದೆ. ಆನೆ ಇಲ್ಲದ್ದರಿಂದ ವೇಲಾಯುಧ ಕೆಲಸಕ್ಕೆ ಸೇರಿದ್ದು. ಉತ್ತರ: ಶಿವೇಗೌಡರ ಹತ್ರ ಶಾಮಿಯಾನ ಏನು ಮಾಡ್ತಾನೆ ಅಂತಂದರೆ ಕೆಲಸಕ್ಕೆ ಸೇರ್ತಾನೆ. ಪೊಲೀಸರು ಏನೆಂದು ಮಹಜರು ಬರೆದುಕೊಂಡರು? ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ ಎಂಬ ಮಜೂರನ್ನು ಬರೆದುಕೊಂಡರು. ಕೊರತೆ ಬಿಟ್ಟ ಸ್ಥಳವನ್ನು ಆವರಣದಲ್ಲಿ ಕೊಟ್ಟಿರುವ ಉತ್ತರವನ್ನು ಸರಿಯಾದ ಸೂಕ್ತದಲ್ಲಿ ಆರಿಸಿ ಬರೀ. ಬಿಟ್ಟ ಸ್ಥಳವನ್ನು ಗಮನಿಸ್ತಾ ಹೋಗೋಣ. ಪ್ರತಿಯೊಂದಕ್ಕೆ 1 ಅಂಕ ಅಂತ ಇರ್ತದೆ. ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಕಮಲಮ್ಮ ಮೇಡಮ್ ಅವರನ್ನು ಭೇಟಿ ಮಾಡಿದರು. ಡ್ಯಾಶ್ ಎಂದಲ್ಲಿ ಕಿಡ್ನಿ ಸ್ಟೋನ್ ಅಂತ ಉತ್ತರ ಇದೆ. ಸೊ ಯಾವ ಪದ್ಯಭಾಗದಿಂದ ಅಥವಾ ಗದ್ಯ ಭಾಗದಿಂದ ಆಯ್ದುಕೊಂಡಿದ್ದಾರೆ ಅಂತಂದರೆ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಪಾಠದಲ್ಲಿ ನೇಮಿಚಂದ್ರ ಅವರು ಬರೆದಿರುವಂಥ ಈ ಒಂದು ಕವನ ಸಂಕಲ ಅಂತ ಹೇಳ್ತೀವಿ. ಇನ್ನು ಮುಂದಿನ ಪ್ರಶ್ನೆ ನೋಡಿದಾಗ ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ದೀಪಜೀವಿ ಆಗುತ್ತಾರೆ.
ಡ್ಯಾಶ್ ಆಗುತ್ತಾರೆ ಅಂತ ಪ್ರಶ್ನೆಗೆ ಉತ್ತರ ದೀಪ ಜೀವಿ ಆಗ್ತಾರೆ. ಕನ್ನಡವನ್ನು ಕಟ್ಟುವ ಕೆಲಸ ಹಾಮ ನಾಯಕರವರು ಬರೆದಿರುವಂಥ ಒಂದು ಪಾಠ. ಸೊ ಆ ಪಾಠದ ಮೇಲೆ ಬಿಟ್ಟ ಸ್ಥಳವನ್ನು ಈ ಸಿರಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ದಣಿ ಎಂದಿಗೂ ಡ್ಯಾಶ್ ನಂಬುವುದಿಲ್ಲ ಎಂಬ ಉತ್ತರ ಒಕ್ಕಲ ಮಕ್ಕಳ ಮಾತನ್ನು ನಂಬುವುದಿಲ್ಲ. ದಣಿಗಳ ಬೆಳ್ಳಿ ಲೂಟ ಎಂಬ ಪಾಠದಲ್ಲಿ ಅಂದರೆ ಯಾರು ಬರ್ತಾರೆ ಅಂತಂದರೆ ಎಚ್ ನಾಗವೇಣಿ ಅವರು. ವಿಜ್ಞಾನದ ಅಡಿಪಾಯ ಡ್ಯಾಶ್ ಅಂತ ಪ್ರಶ್ನೆ ಇದೆ, ಪ್ರಶ್ನೆ ಕೇಳುವುದು. ವಿಜ್ಞಾನದ ಅಡಿಪಾಯ ಪ್ರಶ್ನೆ ಕೇಳುವುದಾಗಿರ್ತದೆ. ಬದುಕನ್ನು ಪ್ರೀತಿಸಿದ ಸಂತ ಎಚ್ ಆರ್ ರಾಮಕೃಷ್ಣರವರು APJ ಅಬ್ದುಲ್ ಕಲಾಂ ಅವರ ಮೇಲೆ ಬರೆದಿರುವಂಥ ಒಂದು ಪಾಠ. ಮನೋರಮೆ ಡ್ಯಾಶ್ ಕತೆ ಹೇಳಬೇಕೆಂದು ಕೇಳಿದಳು ಎಂಬ ಪ್ರಶ್ನೆಯಲ್ಲಿದೆ. ಸೊ ಉತ್ತರ ಎರಡೂ ಬರಿಬೋದು ನೀವು. ಶ್ರೀರಾಮಾಶ್ವದೇವೇದ ಅಥವಾ ರಸಭರಿತವಾದ ರಾಮಾಯಣದ ಪ್ರಸಂಗ ಪಾಠ ಯಾವುದು ಅಂತಂದರೆ ತಿರುಳುಗನ್ನುಡಿ ದ ಬೆಳ್ನುಡಿ ಮುದ್ದಣ್ಣ ಅವರು ಬರೆದಿರುವಂಥದ್ದು. ಸೊ ಇದು ಬಿಟ್ಟ ಸ್ಥಳ ಆದರೆ ಹೊಂದಿಸುವರಿಯನ್ನು ಗಮನಿಸ್ತಾ ಹೋಗಿ. ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಕುಮಾರವ್ಯಾಸ ಜಾಲಿಯ ಮರದಂತೆ ಒಂದು ಹೂ ಹೆಚ್ಚಿಗೆ ಇಡ್ತೀನಿ, ಚಿಟ್ಟೆ ಮತ್ತು ಜೀವಯಾನ ಒಮ್ಮೆ ನಗುತ್ತೇವೆ. ಸೊ ಉತ್ತರಗಳನ್ನು ನೋಡ್ತಾ ಹೋಗಿ. ಕುಮಾರವ್ಯಾಸ ಇನ್ನೂ ಹುಟ್ಟಿದೇ ಇರಲಿ ನಾರಿಯನ್ ಒಳ್ಳು ಎಂಬ ಒಂದು ಪಾಠ ನಿಮಗೆ ಗೊತ್ತಿದೆ, ಪರಿವಿಡಿಯಲ್ಲಿ ನೋಡ್ತೀರಿ. ಜಾಲಿಯ ಮರದಂತೆ ಪುರಂದರದಾಸರದು. ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಲಲಿತಾ ಸಿದ್ದಬಸಯ್ಯ. ಚಿಟ್ಟೆ ಮತ್ತು ಜೀವಯಾನ ಇದೊಂದು ಕವನ ಸಂಕಲ ಟಿ ಯಲ್ಲಪ್ಪ ಅವ್ರದ್ದು. ಹತ್ತಿ ಚಿತ್ತ ಮತ್ತು ಅಂಥೇಳಿ. ಒಮ್ಮೆ ನಗುತ್ತೇವೆ ಸುಕನ್ಯಾ ಮಾರುತಿ. ಹೋದ ಸಾರಿ ಏನು ಮಾದರಿ ಪ್ರಶ್ನೆ ಪತ್ರಿಕೆ ಇದೆಯಲ್ಲ ಅಲ್ಲಿ ಸಹ ಈ ಪ್ರಶ್ನೆ ಕೇಳಿದ್ದಾರೆ. ಸೊ ಇವುಗಳನ್ನು ನೀವು ಗಮನಿಸ್ಬೋದು. ವಿದ್ಯಾರ್ಥಿಗಳೇ, ಈ ವಿಡಿಯೋದ ಮೂಲಕ ನಾನು 1, 2, 3 ಪತ್ರಲೇಖನ, ಪ್ರಬಂಧ, ಭಾಷಾ ಸಬ್ಜೆಕ್ಟ್ಗಳನ್ನು ಈ ಭಾಷಾ ವಿಷಯವನ್ನು ನಾನು ಇಲ್ಲಿ ತೆಗೆದುಕೊಂಡು ಬಂದೀನಿ. ನಿಮಗೆ ಪಾಸಿಂಗ್ ಸ್ಕೋರ್ ಅಂತ ತಿಳ್ಕೊಬೋದು ನೀವು, ಅಥವಾ ಸ್ಕೋರಿಂಗ್ ಅಂದರೂ ಇಂಪಾರ್ಟೆಂಟ್ ಎನ್ಯುವಲ್ ಎಕ್ಸಾಮಲ್ಲಿ ಬಿಡುವಂಥ ಪ್ರಶ್ನೆಗಳಲ್ಲಿ ತೆಗೆದುಕೊಂಡು ಬಂದೀನಿ. ಸೊ ಗಮನಿಸ್ತಾ ಹೋಗಿ. ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಅಂತೇಳಿ ಪದ್ಯ ಭಾಗದಲ್ಲಿ ಕೇಳಿದರೆ, ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಅಂತೇಳಿ ಗದ್ಯ ಭಾಗದಲ್ಲಿ ಕೇಳಿದರೆ, ಯಾವುದಾದ್ರೂ 3 ಪ್ರಶ್ನೆಗಳಂತೇಳಿ ದೀರ್ಘ ಪದ್ಯದಲ್ಲಿ ಕೇಳಿದರೆ. ಪ್ರಶ್ನೆಗಳು ಯಾವೆಲ್ಲ ಬಂದಿವೆ ಅಂತೇಳಿ ನೀವು ಮಾಡೆಲ್ ಕ್ವಶನ್ ಪೇಪರನ್ನು ನಿಮ್ಮ ಶಿಕ್ಷಕರು ಕೊಟ್ಟಿದ್ರೆ ನೋಡಿರ್ಬೋದು. ಇಲ್ಲ ಅಂತಂದರೆ ಇದನ್ನು ನೋಟ್ಸನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ಅದನ್ನು ಪಡ್ಕೊಳ್ಳಿ. ಉತ್ತರ ನೋಡ್ತಾ ಹೋಗೋಣ. ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ? ರಾವಣನು ಅಂತಿಮವಾಗಿ ತನ್ನ ಬಾಹುಬಲವನ್ನು 2 ಸೇನೆಗಳು ಹೊಗಳುವಂತೆ ಯುದ್ಧ ಮಾಡಿ, ಯುದ್ಧಾಂತ್ಯದಲ್ಲಿ ರಾಮಲಕ್ಷ್ಮಣನು ರಥವೀರರನ್ನಾಗಿ ರಥ ತ್ಯಜಿಸುವಂತೆ ಮಾಡಿ ಸೆರೆ ಹಿಡಿದು ಆ ಬಳಿಕ ಸೀತೆಯನ್ನು ಕೊಡುತ್ತೇನೆ ಎನ್ನುವ ನಿರ್ಧಾರಕ್ಕೆ ಬರುತ್ತಾನೆ. ಇದು ಒಂದು ಪದ್ಯಭಾಗಕ್ಕೆ ಬಂದಾಗ. ಉಳಿದ 4 ಪಾಂಡವರ ಬಗ್ಗೆ ದ್ರೌಪದಿಯ ಅಭಿಪ್ರಾಯವೇನು ಎಂಬ ಪ್ರಶ್ನೆ ಬಹಳ ಕೇಳಿದ್ದಾರೆ ಇಲ್ಲಿ. ದ್ರೌಪದಿಯು ಭೀಮನಲ್ಲಿ ತನ್ನ ಕಷ್ಟಕ್ಕೆ ಕಿವಿ ಕೊಡುವ ನೀನೊಬ್ಬನೇ. ಉಳಿದ 4 ಪತಿಗಳು ಸುಖಕ್ಕಾಗಿ ನನ್ನ ಬಳಿ ಬರ್ತಾರೆ, ಆದರೆ ಮರ್ಯಾದೆ ಪ್ರತಿಷ್ಠೆಯ ಪ್ರಶ್ನೆ ಬಂದಾಗ ಅವರೆಲ್ಲ ಅಲ್ಲಿ ನಿಲ್ಲದೆ ಹೊರಟು ಹೋಗುತ್ತಾರೆ. ಆದ್ದರಿಂದ ನನ್ನನ್ನು ಕರುಣೆಯಿಂದ ನೋಡು ಎಂದು ಕೈ ಮುಗಿದು ಬೇಡುತ್ತಾಳೆ. ಕವಿ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು ಎಂಬುದು ಬಹಳ ಇಂಟ್ರೆಸ್ಟ್ ಆಗಿರುವಂಥದ್ದು. ಯಾಕಂತಂದರೆ ಮುಪ್ಪುನೇ ಬೇರೆ, ಹರೆಯನೇ ಬೇರೆ. ಕವಿಯ ಪ್ರಕಾರ ಹರೆಯ ಅಂತಂದರೆ ಯೌವನ, ಜೀವನದ ಬೆಳಗುವ ಜಾವ ಅಂತ ಕರಿತೀವಿ. ಹರೆಯದ ಕಾಲದಲ್ಲಿ ಸಮಯವನ್ನು ವ್ಯರ್ಥವಾಗಿ ಕಳೆಯದೆ ಕಾರ್ಯಶೀಲರಾಗಿ ಜೀವನವನ್ನು ಸವಿಯಾಗಿಸಿಕೊಳ್ಳಬೇಕು. ಮುಪ್ಪು ಜೀವನದ ಸಂಧ್ಯಾಕಾಲ, ಜೊತೆಗೆ ನಾನಾ ರೀತಿಯ ಚಿಂತೆಗಳು ಮನಸ್ಸಲ್ಲಿ ಮೂಡಿ ಮನಸ್ಸನ್ನು ಘಾಸಿಗೊಳಿಸುವ ಕಾಲ ಎಂದು ಕವಿ ಹರೆ ಮತ್ತು ಮುಪ್ಪಿನ ವ್ಯತ್ಯಾಸವನ್ನು ಬಹಳ ಸುಮಧುರವಾಗಿ ಮತ್ತು ಸುಂದರವಾಗಿ ವಿವರಣೆಯನ್ನು ನೀಡಿದ್ದಾರೆ. ಕೊನೆಯಲ್ಲಿ ಬಸಲಿಂಗನಿಗೆ ಏನೆಂದು ನಿಶ್ಚಿತವಾಗಿ ತೊಡಗಿತ್ತು ಅಂತ ಪ್ರಶ್ನೆ ಇದೆ ಇಲ್ಲಿ. ಅಂದರೆ ದೀರ್ಘ ಗದ್ಯದ ಮೇಲೆ ಕೇಳಿರ್ಬೋದು ಅಥವಾ ಗದ್ಯ. ತಿಮ್ಮಪ್ಪನವರ ಆದೇಶದ ಮೇರೆಗೆ ಬಸಲಿಂಗ ಚಂದ್ರಪ್ಪನವರಿಗೆ ಚಿಕಿತ್ಸೆಗಾಗಿ ಬರುತ್ತಾನೆ. ಆಗ ಚಂದ್ರಪ್ಪನವರು ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ, ನೀನು ಅವರನ್ನು ನೋಡಿದರೆ ಮಾತ್ರ ಇವರು ಒಂದು ಕಣ್ಣು ಉಳಿಯುತ್ತದೆ ಎನ್ನುತ್ತಾರೆ. ಆಗ ರುದ್ರಪ್ಪನವರೊಂದಿಗೆ ಹೊರಗೆ ಬಂದ ಬಸಲಿಂಗನ ತಲೆಯ ಮೇಲೆ ಕೈ ಹೊತ್ತು ಕೂತು ಯಾರು ಮಾತಾಡಿಸಿದರೂ ಮಾತಾಡಲೇ ಇಲ್ಲ. ಹೆಂಡತಿಯ ಮಾತು ಸಹ ಕಿವಿಗೆ ಬೀಳದಾಯಿತು. ಬಲಗಣ್ಣಿನ ದೃಷ್ಟಿಯು ಬರಬರುತ್ತಾ ಮುಂದಾಗುತ್ತಿರುವುದು ಆತನಿಗೆ ಗೊತ್ತಿತ್ತು. ಈ ನಡುವೆ ಬಸಲಿಂಗೆ ತನ್ನ ಉಡಾಫೆ ಸುಳ್ಳು, ಜಾತಿ ಮಠದ ಗುರು ಯಾರು ತನ್ನ ಕಣ್ಣ ಉಳಿಸುವುದಿಲ್ಲ ಎಂಬ ನಿಶ್ಚಿತವಾಗಿ ತೊಡಗಿಸಿಕೊಂಡ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವ ಸ್ಥಾನವಿರಬೇಕೆಂದು ಹಾಮಾನ ಅಪೇಕ್ಷಿಸಿದ್ದಾರೆ. ನೋಡಿ, ಯಾವ ಭಾಷೆಗೆ ಯಾವ ಸ್ಥಾನ ಇರಬೇಕೋ ಆ ಮರ್ಯಾದೆಯನ್ನು ನಾವು ಮೀರಿರಬಾರದು. ಕರ್ನಾಟಕದಲ್ಲಿ ಕನ್ನಡವೇ ಪ್ರಧಾನ, ರಾಜ, ರಾಣಿ, ರಾಜಕುಮಾರ ಎಲ್ಲ. ಮಿಕ್ಕಿ ಯಾವ ಭಾಷೆ ಆದರೂ ಇಲ್ಲಿ ಸೇವಕರ ಸ್ಥಾನದಲ್ಲಿರಬೇಕು. ಹೌದಾ, ಎಷ್ಟು ಚೆಂದಾಗಿ ಹೇಳಿದ್ದಾರೆ ನೋಡಿ. ಮಠದವರಿಗೆ ಆನೆಗಿಂತ ಮೇಲಾಯದನ್ನು ಸಾಕಲು ತ್ರಾಸಾಗದೇಕೆ? ಮಠದವರಿಗೆ ಆನೆಗಿಂತ ವೇಲಾದನನ್ನು ಸಾಕಲು ತ್ರಾಸಾಗದು. ಏಕೆಂದರೆ
24 ಗಂಟೆಯೂ ಕುಡಿದೇ ಇರುತ್ತಿದ್ದ. ಅಲ್ಲದೆ ಮಠದ ಸಾತ್ವಿಕ ವಾತಾವರಣ ಕೂಡ ದೊಡ್ಡ ತಲೆಯಾಗುವುದರಿಂದ ಒಮ್ಮೆ ಆತನ ದುರ್ನಡತೆಗಾಗಿ ಚಿಮಾರೆ ಹಾಕಿಸಿ ಓಡಿಸಿದಾಗ ಆನೆ ಅನೇಕ ದಿನಗಳವರೆಗೆ ಯಾರ ಮಾತನ್ನು ಕೇಳದೆ ಊಟ ವರ್ಜಿಸಿ ಆನೆ ಇರುವವರಿಗೆ ತನ್ನ ವಿವರ್ತೆಯನ್ನು ಮನಗಂಡ ವಿಲಾಯದನ ಮಠಕ್ಕೆ ಇನ್ನಷ್ಟು ಕಿರುಕುಳ ಮಾಡಲಾರಂಭಿಸಿದ. ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರ ನಂಬರ್ 1 ಎನಿಮಿಗಳು ಯಾರು? ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಿಗೆ 3 ಡಿಪಾರ್ಟ್ಮೆಂಟ್ಗಳು ನಂಬರ್ 1 ಎನಿಮಿಗಳು. PWDನವರು, ಕರೆಂಟಿನವರು, ಟೆಲಿಫೋನ್ನವರು. PWDನವರು ರಸ್ತೆ ಟಾರು ಹಾಕುವ ಮರನ್ನೆಲ್ಲ ಕಟ್ಟಿದು ಟಾರ್ ಹಾಕಿಸ್ತಾರೆ. ಟೆಲಿಫೋನ್ನವರು, ಕರೆಂಟಿನವರು ಲೈನ್ ಎಳೆತಿನ ಅಥವಾ ಸಾವಿರಾರು ಎಕರೆ ಕಾಡು ಕಡಿದು ಹಾಳು ಮಾಡ್ತಾರೆ ಎನ್ನುವುದಾಗಿ ಫಾರೆಸ್ಟ್ ಆಫೀಸರ್ ನಾಗರಾಜ್ ಅವರು ಹೇಳ್ತಾರೆ. ಇಲ್ಲಿ ಎನಿಮಿಗಳು ಅಂದರೆ ಶತ್ರುಗಳು ಅಂತ ಅರ್ಥ. ಸೊ ಇನ್ನು ಮುಂದುವರೆದಂತೆ ಇನ್ನು ಪಾಸಿಂಗ್ ವಿಭಾಗಕ್ಕೆ ಬಂದಾಗ ಭಾಷಾಭ್ಯಾಸವನ್ನು ನೋಡ್ತಾ ಹೋಗೋಣ. ಕೆಲವು ಪದಗಳನ್ನು ಕೊಡ್ತಾರೆ, ಸಮಾನಾರ್ಥಕ ಪದವನ್ನು ನೀವು ಬರಿಬೇಕು. ಚಿತ್ತ ಅಂತಂದರೆ ಗಮನ ಅಂತೀವಿ. ಮಾರ ಸಮಾನಾರ್ಥಕ ಪದ ಮನ್ಮಥ. ತಾಳ್ಮೆ ಅಂದರೆ ನಿಮಗೆಲ್ಲ ಗೊತ್ತಿದೆ, ಸಹನೆ. ತದ್ಭವ ರೂಪವನ್ನು ಬರಿಬೇಕು. ದೃಷ್ಟಿ, ದಿಟ್ಟಿ. ಯೋಗಿ, ಜೋಗಿ. ಸಂಸ್ಕೃತ, ಸುಕ್ಕದ ಅಥವಾ ಸಕ್ಕದ, ಜನ್ಯ ಅಂತೂ ಕರಿತೀವಿ. ಗುಣವಾಚಕ ಪದ, ಆ ಪದದಲ್ಲಿರುವಂಥ ಗುಣವಾಚಕವನ್ನು ನಾವು ಬರಿಬೇಕು. ಮಣ ಆಯಾಸದ ಅಂದರೆ ಮಣ. ದುರ್ಜನ ಅಂದರೆ ದುರ. ಕೆನೆ ಹಾಲು ಅಂದರೆ ಕೆನೆ. ಕ್ರಿಯಾಪದಗಳ ನಿಷೇಧ ರೂಪ ಅಂತ ಕೊಟ್ಟಿದ್ದಾರೆ ಅಲ್ಲಿ. ಹಾಡುವಳು, ಹಾಡಳು. ಹಾಡುವಳು ಅಂದರೆ ಹಾಡ್ತಾಳೆ, ಹಾಡಳು ಅಂದರೆ ಹಾಡೋದಿಲ್ಲ. ತಿನ್ನುವನು ಅಂದರೆ ತಿನ್ನುತ್ತಾನೆ, ತಿನ್ನನು ಅಂದರೆ ತಿನ್ನೋದಿಲ್ಲ. ನಿಲ್ಲುವುದು, ನಿಲ್ಲದು. ನಿಲ್ಲುವುದು ಅಂದರೆ ನಿಲ್ಲುತ್ತದೆ, ನಿಲ್ಲದಂದರೆ ನಿಲ್ಲದೇ ಇರುವುದು. ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಉತ್ತರ ಬರೆಯಿರಿ. ಮೊರೆ ಹೋಗು, ನಮಗೆ ಕಷ್ಟ ಬಂದಾಗ ನಾವು ಯಾರಲ್ಲಿ ಮೊರೆ ಹೋಗ್ತೀವಿ? ದೇವರಲ್ಲಿ ಮೊರೆ ಹೋಗ್ತೀವಿ. ಕಾಲು ಕೀಳು ಅಂತಂದರೆ ಪಲಾಯನ ಮಾಡುವ ಅಂತ ಅರ್ಥ. ನವಿಲನ್ನು ನೋಡಿದ ಹಾವು ತಾನು ಇರುವ ಜಾಗದಿಂದ ಕಾಲು ಕೀಳಬೇಕಾಯಿತು. ಸಿಂಪಲ್ ವಾಕ್ಯ ಇರುವಂಥದ್ದು. ತಲೆ ಹಾಕು, ಅನಗತ್ಯವಾಗಿ ಪ್ರವೇಶಿಸೋದು. ಕೆಲವರು ತಮಗೆ ಸಂಬಂಧಿಸಿದ ವಿಚಾರಗಳಲ್ಲಿ ತಲೆ ಹಾಕಿ ಜಗಳಕ್ಕೆ ಕಾರಣವಾಗ್ತಾರೆ. ಇನ್ನು ಅನ್ಯ ದೇಶ ಪದಗಳನ್ನು ನಾನು ಹೋದ ವಿಡಿಯೋದಲ್ಲಿ ಸಹ ಕೊಟ್ಟಿದ್ದೆ, ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಸೊ ಭಾಳ ಸಾರಿ ಕೇಳುವಂಥ ಸಂದರ್ಭಗಳು ಇರ್ತವೆ. ರಸ್ತೆ, ತಕರಾರು, ತಂಬಾಕು, ರುಜು, ಹುಕುಂ, ಸ್ಯಾನಿಟರಿ. ಸೊ ಇವು ನಿಮಗೆ 8 ಅಂಕಗಳಿಗೆ ನಿಮ್ಮ ಭಾಷಾಭ್ಯಾಸಗಳಿರ್ತವೆ, ಸರಳವಾಗಿ ನೀವು ಪಡಿಬೋದು. ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೆಯಿರಿ ಅಂತೇಳಿ ನಿಮ್ಗೆ ಕೇಳ್ತಾರೆ. ಯಾಕಂತಂದರೆ ಭಾಳ ಸಿಸ್ಟಮೆಟಿಕ್ ಆಗಿ ಈ ಭ್ರೂಣ ಹತ್ಯೆಯಿಂದ ಆಗುವಂಥ ಕೆಲವೊಂದು ಸಮಸ್ಯೆಗಳು ಏನು ಅಂಥೇಳಿ ಕೊಟ್ಟಿದ್ದಾರೆ ನೋಡಿರಿ. ಸ್ತ್ರೀಯರಿಗೆ ದೇವತೆಯ ಸ್ಥಾನಮಾನ ನೀಡಿದ ದೇಶ ನಮ್ಮದು. ಎಲ್ಲಿ ಸ್ತ್ರೀಯರು ಪೂಜಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ವಾಸವಾಗಿರ್ತಾರೆ. ನೋಡಿ ಎಷ್ಟು ಚಂದ ನುಡಿಗಳನ್ನು ಕೊಟ್ಟಿದ್ದಾರೆ. ನಾನು ವಿಡಿಯೋದ ಪ್ರಾರಂಭದಲ್ಲೇ ಒಂದು ಮಾತನ್ನು ಹೇಳಿದೆ ನಾನು, ಏನಂತಂದರೆ ಹೆಣ್ಣು ಏನಾಗಿರ್ತಾಳೆ? ತಾಯಿ ಆಗ್ತಾಳೆ, ನಮಗೆಲ್ಲ ಹಡ್ದವ ಆಗ್ತಾಳೆ. ಅಟ್ಟಲ್ಲದೆ ಹೊನ್ನಮ್ಮನ ಅನಿಸಿಕೆಯಂತೆ ನೋಡ್ರಿ, ಸಂಚಿ ಹೊನ್ನಮ್ಮ ಮಾತಾಡ್ತೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತ ತಾಯಿ. ಹೌದಾ? ನಮ್ಮನ್ನೆಲ್ಲ ಹಡೆದವಳ ಒಳೆ, ಹಾಗಾಗಿ ಅವಳನ್ನು ಗೌರವಿಸಬೇಕು, ಅವಳನ್ನು ಗೌರವ ಮನೋಭಾವದಿಂದ ಕಾಣಬೇಕು. ಹೆಣ್ಣು ಮಗಳು ಉಳಿಸಿ ಎಂಬ ಆಂದೋಲನವನ್ನು ನಾವೆಲ್ಲರೂ ಸಂಪೂರ್ಣದಿಂದ ಕೈಗೊಳ್ಳಬೇಕು. ಸ್ತ್ರೀಯರು ತಮ್ಮ ಭ್ರೂಣಗಳನ್ನು ಉಳಿಸಿಕೊಳ್ಳುವ ವೃಥ ಜಾಗೃತವಾಗಿರಬೇಕು. ಪುರುಷ ಮನೋಭಾವಗಳಿಗೆ ಮನ್ನಣೆ ನೀಡದೆ ಸ್ವಂತ ತೀರ್ಮಾನಗಳನ್ನು ಕೈಗೊಳ್ಳಬೇಕು. ಹೀಗಾಗಿ ಮಾತ್ರ ಸ್ತ್ರೀ ಭ್ರೂಣ ಹತ್ಯೆ ಪಿಡುಗನ್ನು ಸಮಾಜದಿಂದ ತೊಡೆದು ಹಾಕಲು ಸಾಧ್ಯ ಎಂಬುದನ್ನು ಈ ವಿಷಯ ತಿಳಿಸುತ್ತದೆ. ಸ್ವಲ್ಪ ಶಾರ್ಟಾಗಿ ಹೇಳಿದ್ದೀನಿ. ಸೊ ನೋಟ್ಸನ್ನು ನಾನು ಹಾಕಿರ್ತೀನಿ ಗ್ರೂಪಿಗೆ, ಸೊ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ಪರೀಕ್ಷಾ ಸಿದ್ಧತೆಗೆ ತಿಳಿಸಿ ಪೋಷಕರಿಗೆ ಅಥವಾ ಗೆಳತಿಗೆ ಅಥವಾ ಗೆಳೆಯರಿಗೆ ಒಂದು ಪತ್ರ ಬರೀರಿ ಅಂತೇಳಿ ನಿಮಗೆ ಕೊಡ್ತಾರೆ. ಖಂಡಿತವಾಗಿ ಒಂದು ಪತ್ರ ಇರ್ತದೆ. ಸೊ ನಾನು ಸಿಂಪಲ್ಲಾಗಿ ಇಲ್ಲಿ ಬರೆದಿದ್ದೀನಿ. ಸೊ ದಯವಿಟ್ಟು ನೋಡ್ಕೊತ ಹೋಗಿ. ದಿನಾಂಕ ಬರೆದಿದ್ದೇನೆ, ಆ ವ್ಯಕ್ತಿಯ ಹೆಸರು. ಸೊ ಪ್ರೀತಿ ಗೆಳತಿಗೆ ಯಾವ ರೀತಿ ಪತ್ರ ಇಲ್ಲಿ ಬರೆದಿದ್ದಾರೆ. ಸೊ ನೀವು ನೀಟಾಗಿ ಈ ರೀತಿ ಪತ್ರವನ್ನು ಬರೆದಿದ್ರೆ ನಿಮಗೆ 4 ಅಂಕ ಕನ್ನಡದಲ್ಲಿ ಸಿಗ್ತದೆ. ಸೊ ನಿನ್ನ ತಯಾರಿ ಹೇಗೆ ಸಾಗಿದೆ ತಿಳಿಸು. ಇನ್ನಷ್ಟು ಸಲಹೆಗಳನ್ನು ನೀಡಬೇಕೆಂದು ಆಶೆ ನನಗಾಗಿದೆ. ನಿನ್ನ ಪತ್ರ ನಿರೀಕ್ಷೆಯಿರುತ್ತೇನೆ ಅಂಥೇಳಿ ಧನ್ಯವಾದಗಳೊಂದಿಗೆ ನಿನ್ನ ಸ್ನೇಹಿತೆ. ಸೊ ಈ ರೀತಿ ಅಡ್ರೆಸ್ಸನ್ನು ಬರೀಬೇಕು. ಸೊ ಇದಿಷ್ಟು ಈ ಒಂದು ಕನ್ನಡ ಸೆಕೆಂಡ್ PUC ಮಾದರಿ ಪ್ರಶ್ನೆ ಪತ್ರಿಕೆ 2 ಆಗಿತ್ತು ವಿದ್ಯಾರ್ಥಿಗಳೇ. ಸೊ ನನ್ನ ಆತ್ಮೀಯ ವಿದ್ಯಾರ್ಥಿಗಳನ್ನು ಕೇಳ್ಕೊಳ್ಳೋದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಇನ್ನಷ್ಟು ನಿಮ್ಮ ಸ್ನೇಹಿತರು ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಪೂರ್ವಸಿದ್ಧತಾ ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡು ಬರ್ತೀನಿ. ಸೊ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.